ಎಸ್ ಗಾಯ್ಸ್, ನಾನು ನೋಡ್ತಾ ಇದ್ದರೆ ನಾನು ಮಿನಿ ಥಿಯೇಟರ್ನ ಬುಕ್ ಮಾಡಿದ್ದೆ. ಮಿನಿ ಪ್ರೈವೇಟ್ ಥಿಯೇಟರ್ ಫ್ಯಾಮಿಲಿ ರೂಮ್ ಬುಕ್ ಮಾಡಿದ್ದೆ. ನೋಡಿ ಆ ಥರ ಇದೆ ಅಂತ. ಇಲ್ಲಿ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಬಟ್ ಏನಂದರೆ ಎಕ್ಸಾಕ್ಟ್ ಟೈಮಿಂಗ್ ಹೋಗಬೇಕು, ಅದೇ ಟೈಮಿಂಗ್ಗೆ ಆಚೆ ಬರಬೇಕು. ಒಂಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ. ಯಾವುದೂ ಬುಕ್ ಆಗಿಲ್ಲ ಅಂದರೆ ನಮಗೆ ಟೈಮ್ ಕೊಡ್ತಾರೆ ಸ್ವಲ್ಪ ಹೊತ್ತು. ಆ್ಯಂಡ್ ಸ್ವಲ್ಪ ಪವರ್ ಇಶ್ಯೂಸ್ ಇತ್ತು, ಕರೆಂಟ್ ಹೋಗಿ ಬರ್ತಿತ್ತು, ಒಂದು 4-5 ಸಲ ಹೋಗಿ ಬರ್ತಿತ್ತು. ಬಟ್ ನಾವು 6 to 9 ಬುಕ್ ಮಾಡಿದ್ವಿ. ಸೊ 6:30 ಆಗಿತ್ತು ನಾವು ಒಳಗಡೆ ಹೋಗೋಷ್ಟರಲ್ಲಿ. ಬಟ್ 9ಗೆ ಕರೆಕ್ಟಾಗಿ ಅವ್ರು ಬಂದು ಕರೆದುಬಿಟ್ರು ಆಚೆ ಬರಬೇಕು ಅಂತ. ಸೊ ರಿಟರ್ನ್ ಬಂದ್ವಿ. ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ನನಗೆ ಎಲ್ಲಿರೋದು, ಏನು, ಎಷ್ಟು ಪ್ರೈಸು, ಏನು ಅಂತೆಲ್ಲ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ತಿಳಿಸಿ, ನಾನು ಇದ್ರದ್ದು ಒಂದು ವೀಡಿಯೋ ಮಾಡ್ಕೊಂಬರ್ತೀನಿ. ಇಲ್ಲಿ ಬಂದುಬಿಟ್ಟು 4-5 ಥರ ರೂಮ್ಸ್ ಇರುತ್ತೆ. ಒಂದು ಕಪಲ್ ರೂಮ್ ಇರುತ್ತೆ, ಆಮೇಲೆ ಫ್ರೆಂಡ್ಸ್ ರೂಮ್ ಇರುತ್ತೆ, ಇನ್ನೊಂದು ಫ್ಯಾಮಿಲಿ ರೂಮ್ ಇರುತ್ತೆ. ನಾನು ಫ್ಯಾಮಿಲಿ ರೂಮ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಇನ್ನೂ ಬರ್ತಾರೆ ಎಲ್ಲ ಅಂತ ಹೇಳಿಬಿಟ್ಟು ತೊಗೊಂಡೆ. ಬಟ್ ನಮ್ಮ ಡ್ಯಾಡಿ ಮಮ್ಮಿ ಬಂದುಬಿಟ್ಟು ತುಂಬ ಲೇಟ್ ಮಾಡಿದ್ರು ಬರೋಕ್ಕೆ. ಸೊ ಅವ್ರು ಬಂದಿದ್ದು, ನಾವು 6:30ಗೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಅವ್ರು ಬಂದಿದ್ದು 8 o'clock ಬಂದರು. ಇನ್ನು 1 hour ಮೂವಿ ನೋಡಿಕೊಂಡು ಹ್ಯಾಪಿ ಬರ್ಡೇ ಟು ಯು ಬಸವರಾಜ್. ಫುಲ್ ವಿಡಿಯೋ తీసుకొనిరా ಪಿಕ್ಸ್ తీసుకొన్నాను ಫೋಟೋಸ್ ఇరుమ తీసుకోను లేవా చిత్ర కేక్ బాగుందక్క. హాయ్ బ్రో. ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ಸ್ಕ್ರೀನ್ ನೋಡಿ, ಬಿಗ್ ಸ್ಕ್ರೀನು. ಸೇಮ್ ಥಿಯೇಟ್ರಲ್ಲಿ ಕೂತ್ಕೊಳ್ಳೋ ಥರ ಫೀಲ್ ಆಗುತ್ತೆ. ಆರಾಮಾಗಿ ಮೂವಿ 3 hours ಇರುತ್ತೆ ಟೈಮು. ಒಂದು ಕಂಪ್ಲೀಟ್ ಮೂವಿ ನೋಡ್ಬೋದು. ಬಟ್ ನಾವು ಯಾರು ಫ್ಯಾಮಿಲಿ ಬಂದಿರಲಿಲ್ಲ ಅಂತ ವೆಯ್ಟ್ ಮಾಡ್ಕೊಂಡಿದ್ದು, ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ. ಆಮೇಲೆ 1.5 hour ಮೂವಿ ನೋಡಿ ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡು ತಿರ್ಗಾ ರಿಟರ್ನ್ ಬಂದ್ವಿ ಅಲ್ಲಿಂದ. ನಮ್ಮ ಚಿನ್ನಿ ಆದರೆ ಸಿಗ್ತಾನೆ ಇರಲಿಲ್ಲ, ಕೈಗೆ ಹಂಗೆ ಕುಂಡಾಡ್ತಾ ಇದ್ಲು. ಬಟ್ ಏನೂ ಅಷ್ಟು ಎಂಜಾಯ್ ಆಗೇ ಇಲ್ಲ ಗೈಸ್. ನಂಗೆ ಅದೇ ಬೇಜಾರಾಗ್ತಿರೋದು. ಫ್ಯಾಮಿಲಿ ಅವರೆಲ್ಲ ಕರೆಕ್ಟಾಗಿ ಬಂದಿಲ್ಲ. ಸೊ ಆ ರೀಸನ್ಗೆ ಏನು ಎಂಜಾಯ್ ಮಾಡೋಕ್ಕಾಗಿಲ್ಲ. 7 ಮೆಂಬರ್ಸ್ಗೆ ಅಂತ ಬುಕ್ ಮಾಡಿದ್ದಿದ್ದು ನಾನು. ಇನ್ನು ಗೈಸ್, ನೀವು ನೋಡ್ಬೋದು ನನ್ನ ಮೇಕಪ್ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ಪು. ವೀಡಿಯೋ ಶೂಟ್ ಮಾಡ್ಕೋಬೇಕು ಅಂತಿದ್ದೆ, ಬಟ್ ಟೈಮ್ ಆಗೋಗಿತ್ತು ಹೋಗೋಷ್ಟರಲ್ಲಿ ಅಂತೇಳಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಹಂಗೆ ಬೇಗ ಮೇಕಪ್ ಮಾಡ್ಕೊಂಡು ಹೋದೆ. ನೆಕ್ಸ್ಟ್ ವ್ಲಾಗ್ಸಲ್ಲಿ ನಿಮಗೆ ಮೇಕಪ್ ತೋರಿಸ್ತೀನಿ. ಪಾರ್ಟಿ ಮೇಕಪ್ಪು ತುಂಬ ಚೆನ್ನಾಗಿ ಬಂದಿತ್ತು. ಅದೇ ಗ್ಯಾಪಲ್ಲಿ ನಾವು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ಹೊರಟ್ವಿ ಅಲ್ಲಿಂದ. ಇನ್ನು ಇಲ್ಲಿ ನಿಮಗೆ ಬೇಕು ಅಂದರೆ ತುಂಬ ಆಪ್ಷನ್ಸ್ ಕೂಡ ಇರುತ್ತೆ. ಕ್ಯಾಂಡಲು ಅದೆಲ್ಲ ಅರೇಂಜ್ ಮಾಡಿಕೊಡ್ತಾರೆ, ಆ್ಯಡ್ ಆನ್ ಮಾಡ್ತಾರೆ ಅದನ್ನೂ. ಇನ್ನು ಅಲ್ಲಿಂದ ಹೊರಟು ಹೋಟೆಲ್ಗೆ ಬಂದ್ವಿ ಗೈಸ್, ಊಟ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಅಲ್ಲಿ ಊಟ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ಸ್ನ್ಯಾಕ್ಸ್ ತಿಂದುಬಿಟ್ಟಿದ್ವಿ, ಪಿಜ್ಜಾ ಬರ್ಗರ್ ಅಂತೆಲ್ಲ ಅಲ್ಲಿ. ಸೊ ಲೈಟಾಗಿ ಊಟ ತೊಗೊಂಡ್ವಿ ಎಲ್ಲರೂ, ಸ್ವಲ್ಪ ತಿಂದ್ವಿ. ತಿನ್ನೋಷ್ಟು ತಿಂದು ಮಿಕ್ಕಿರೋದು ಪಾರ್ಸಲ್ ಮಾಡ್ಕೊಂಬಂದ್ವಿ. ಬಟ್ ಮನೆಗೆ ತಂದ ಮೇಲೂ ತಿನ್ನೋಕ್ಕಾಗಿಲ್ಲ ಗೈಸ್ ಅದನ್ನು. ಈ ಥರ ತೊಗೊಂಡಿದ್ವಿ ಎಲ್ಲರೂ ಒಂದೊಂದು ಪ್ಲೇಟು. ನೋಡ್ಬೋದು ನೀವು, ಫ್ಯಾಮಿಲಿ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಗೈಸ್ ನೋಡಿ, ಇವ್ನು ನಮ್ಮ ಮನೆ ಬಕಾಸುರ ವಂಶದವನು. ಇವನು ನೋಡಿ, ನಿತೀಶ್ ಅಂತ ನೋಡಿ, ದೊಡ್ಡ ಬಕಾಸುರ ಇವನು.